ಗುಂಡು ಅವ್ರ ಮೇಲೆ ಹಾಕಿದಾಗ ಅವರು ಅದರಿಂದ ತಪ್ಪಿದ್ದಾರೆ ರೆಡ್ಡಿಯವರು. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ FIR ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ FIR ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿಯವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ಗೆ ಮಾತಾಡ್ತಾರೆ. ಆದರೆ ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದಮೇಲೆ ನೀವು ಜನಾರ್ದನ್ ರೆಡ್ಡಿ ಅವ್ರಿಗೆ ನಿಮಗೇನಾಯಿತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ BJP ನಾಯಕರನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಕಾರಣದಿಂದ ಇವತ್ತು FIR ಅವ್ರ ಮೇಲೆ ಆಗಬೇಕು, ಮೊದಲು ಅವರ ಅರೆಸ್ಟ್ ಆಗಬೇಕು. ಆಗಿಲ್ಲ ಅಂತಂದರೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಪರಿಶೀಲನೆ ಮಾಡಿಸಿ ಎಲ್ಲಿಂದ ಗುಂಡು ಹಾರಿದೆ ಅಂತ. ಈಗಾಗಲೇ ಪೊಲೀಸ್ನವ್ರು ಹೇಳೇ ಆಯಿತು, ನೀವೇನು ಪರಿಶೀಲನೆ ಮಾಡ್ತೀರಿ, ಈಗ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರು ಅಂದ ತಕ್ಷಣವೇ ನಮ್ಮ ಕಡೆಗೆ ತಿರುಗಿಸೋ ಕೆಲಸ ಮಾಡಬೇಡಿ, ಸತ್ಯಾಸತ್ಯತೆಗಳನ್ನು ಹೇಳೋದನ್ನು ಕಲಿಯಿರಿ. ನೀವು ಈಗ ನಾನು ನೋಡ್ತಾ ಇರ್ತಕ್ಕಂಥ, ನಾನು ಹಿಂದೆ ನೋಡಿದ್ದ ಮಾನ್ಯ ಸಿದ್ದರಾಮಯ್ಯನವರು ಬೇರೆ, ಈಗಿನ ಸಿದ್ದರಾಮಯ್ಯನವರು ಬಹಳ ಬದಲಾಗಿಬಿಟ್ಟಿದ್ದಾರೆ. ಮೊದಲು ಸುಳ್ಳು ಹೇಳಲಿಕ್ಕೆ ಅಂಜುತ್ತಿದ್ರು, ಈಗ ಸುಳ್ಳು ಮನೆ ದೇವರು ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವರು. ಈ ರೀತಿ ಮಾಡಿದರೆ ಹೇಗೆ ಆಡಳಿತ ಮಾಡೋರನ್ನ ನಾವು ಹೇಗೆ ನಂಬೋದು? ಅದಕ್ಕೆ ನ್ಯಾಯವಾಗಿ ನಡ್ಕೊಳ್ಳೋದನ್ನು ಅವ್ರನ್ನ ಕಲ್ತ್ಕೊಳ್ಬೇಕು. ಭರತ್ ರೆಡ್ಡಿ ಅವರನ್ನ ತಕ್ಷಣ ಅವರನ್ನು ಮತ್ತು ಸತೀಶ್ ರೆಡ್ಡಿ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರು ಯಾರು ಗನ್ಮ್ಯಾನ್ಗಳಿದ್ದಾರೆ, ಈಗ ಗನ್ಮ್ಯಾನ್ಗಳು ಯಾರು ಪ್ರೈವೇಟ್ನವ್ರನ್ನ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ರೆ ಈಗ 5 ಜನ 6 ಜನರನ್ನ ಇಟ್ಕೊಂಡಿರ್ತಾರೆ. ಅವರು ಯಾರು ಆರಿಸಿದ್ದಾರೆ ಅಂತ ಕಂಡಿದ್ದು ಒಂದು ಸಮಯ ಅವ್ರು ಇಟ್ಕೊಂಡಿದ್ದವರು, ಅವರು ರೆಕಾರ್ಡಲ್ಲಿ ಇರಲ್ಲ, ಅವರು ಪ್ರೈವೇಟ್ ಇಟ್ಕೊಂಡಿರ್ತೀರಿ. ಗನ್ಮ್ಯಾನ್ ಯಾರು ಗುಂಡಾರಿಸಿದ್ನೋ ಅವನ್ನ ನೀವು ವಾಪಸ್ ಕಳಿಸ್ಬಿಟ್ಟು ಎಲ್ಲಿಂದ ಬಂತು ಹುಡುಕ್ರಿ ಅಂದರೆ ಎಲ್ಲಿ ಹುಡ್ಕೋದು ಪೊಲೀಸ್ನವರು? ಈಗ ಪೊಲೀಸರು ಗನ್ಮ್ಯಾನ್ ಕೊಟ್ಟಿದ್ರೆ ಅವನು ರೆಕಾರ್ಡಲ್ಲಿ ಇರ್ತಾನೆ, ಅವನು ಯಾರು ಅಂತ ಕೇಳ್ಬೋದು ನಾವು. ನೀವು ಪ್ರೈವೇಟ್ನವ್ರನ್ನ ಇಟ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನೀವೇನು ಇದು ತೊಗೊಂಡಿರಲ್ಲ, 10 ಜನನ 5 ಜನ ನೀವು ತೊಗೊಂಡಿರ್ತೀರಿ, ಯಾರೋ ಆರಿಸಿ ಹೊರಟೋಗಿರ್ತಾನೆ ಅವನು. ಯಾರನ್ನ ಇಟ್ಕೊಳ್ಬೇಕು ಪೊಲೀಸ್ನವ್ರೀಗ? ಇದೆಲ್ಲವೂ ಕೂಡ ಪರಿಶೀಲನೆ ಆಗಬೇಕು. ಈ ಸರ್ಕಾರ ಇದರ ಜವಾಬ್ದಾರಿಯನ್ನು ಒತ್ಕೊಳ್ಬೇಕು. ಇದು ಕೇವಲ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನು, ಶಾಸಕರನ್ನು ಗುರಿ ಮಾಡಿ ಈ ರೀತಿ ಈ ಅಟ್ಟಹಾಸ ಮೆರೀಬಾರ್ದು. ಇದನ್ನೇನಾದರೂ ನೀವು ಮಾಡಿದ್ದೇ ಆದರೆ ನಾವು ಕೂಡ ಕೇಂದ್ರದ ಗೃಹ ಮಂತ್ರಿಗಳಿಗೆ ಬರೀತೇವೆ, ಪ್ರಧಾನಮಂತ್ರಿಗಳಿಗೂ ಬರೀತೇವೆ. ಹೆಚ್ಚು ಕಡಿಮೆ ಇದು ವೆಸ್ಟ್ ಬೆಂಗಾಲ್ನ ರಾಜ್ಯದ ರೀತಿಯಲ್ಲೇ ಚಟುವಟಿಕೆಗಳು ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲಿ ಯಾವ ರೀತಿ BJPಯನ್ನು ಟಾರ್ಗೆಟ್ ಮಾಡ್ತಿದ್ದಾರೋ ಆ ರೀತಿ ಇಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಮೇಲೆ ಟಾರ್ಗೆಟ್ಗಳಾಗ್ತಿದೆಯೋ ಅದನ್ನು ನಾವು ಕೇಂದ್ರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಗುಂಡು ಅವ್ರ ಮೇಲೆ ಹಾಕಿದಾಗ ಅವರು ಅದರಿಂದ ತಪ್ಪಿದ್ದಾರೆ ರೆಡ್ಡಿಯವರು. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ FIR ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ FIR ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿಯವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ಗೆ ಮಾತಾಡ್ತಾರೆ. ಆದರೆ ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದಮೇಲೆ ನೀವು ಜನಾರ್ದನ್ ರೆಡ್ಡಿ ಅವ್ರಿಗೆ ನಿಮಗೇನಾಯಿತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ BJP ನಾಯಕರನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಕಾರಣದಿಂದ ಇವತ್ತು FIR ಅವ್ರ ಮೇಲೆ ಆಗಬೇಕು, ಮೊದಲು ಅವರ ಅರೆಸ್ಟ್ ಆಗಬೇಕು. ಆಗಿಲ್ಲ ಅಂತಂದರೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಪರಿಶೀಲನೆ ಮಾಡಿಸಿ ಎಲ್ಲಿಂದ ಗುಂಡು ಹಾರಿದೆ ಅಂತ. ಈಗಾಗಲೇ ಪೊಲೀಸ್ನವ್ರು ಹೇಳೇ ಆಯಿತು, ನೀವೇನು ಪರಿಶೀಲನೆ ಮಾಡ್ತೀರಿ, ಈಗ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರು ಅಂದ ತಕ್ಷಣವೇ ನಮ್ಮ ಕಡೆಗೆ ತಿರುಗಿಸೋ ಕೆಲಸ ಮಾಡಬೇಡಿ, ಸತ್ಯಾಸತ್ಯತೆಗಳನ್ನು ಹೇಳೋದನ್ನು ಕಲಿಯಿರಿ. ನೀವು ಈಗ ನಾನು ನೋಡ್ತಾ ಇರ್ತಕ್ಕಂಥ, ನಾನು ಹಿಂದೆ ನೋಡಿದ್ದ ಮಾನ್ಯ ಸಿದ್ದರಾಮಯ್ಯನವರು ಬೇರೆ, ಈಗಿನ ಸಿದ್ದರಾಮಯ್ಯನವರು ಬಹಳ ಬದಲಾಗಿಬಿಟ್ಟಿದ್ದಾರೆ. ಮೊದಲು ಸುಳ್ಳು ಹೇಳಲಿಕ್ಕೆ ಅಂಜುತ್ತಿದ್ರು, ಈಗ ಸುಳ್ಳು ಮನೆ ದೇವರು ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವರು. ಈ ರೀತಿ ಮಾಡಿದರೆ ಹೇಗೆ ಆಡಳಿತ ಮಾಡೋರನ್ನ ನಾವು ಹೇಗೆ ನಂಬೋದು? ಅದಕ್ಕೆ ನ್ಯಾಯವಾಗಿ ನಡ್ಕೊಳ್ಳೋದನ್ನು ಅವ್ರನ್ನ ಕಲ್ತ್ಕೊಳ್ಬೇಕು. ಭರತ್ ರೆಡ್ಡಿ ಅವರನ್ನ ತಕ್ಷಣ ಅವರನ್ನು ಮತ್ತು ಸತೀಶ್ ರೆಡ್ಡಿ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರು ಯಾರು ಗನ್ಮ್ಯಾನ್ಗಳಿದ್ದಾರೆ, ಈಗ ಗನ್ಮ್ಯಾನ್ಗಳು ಯಾರು ಪ್ರೈವೇಟ್ನವ್ರನ್ನ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ರೆ ಈಗ 5 ಜನ 6 ಜನರನ್ನ ಇಟ್ಕೊಂಡಿರ್ತಾರೆ. ಅವರು ಯಾರು ಆರಿಸಿದ್ದಾರೆ ಅಂತ ಕಂಡಿದ್ದು
ಒಂದು ಸಮಯ ಅವ್ರು ಇಟ್ಕೊಂಡಿದ್ದವರು ಅವರು ರೆಕಾರ್ಡಲ್ಲಿ ಇರಲ್ಲ, ಅವರು ಪ್ರೈವೇಟ್ ಇಟ್ಕೊಂಡಿರ್ತೀರಿ. ಗನ್ಮ್ಯಾನ್ ಯಾರು ಗುಂಡಾರಿಸಿದ್ನೋ ಅವನ್ನ ನೀವು ವಾಪಸ್ ಕಳಿಸ್ಬಿಟ್ಟು ಎಲ್ಲಿಂದ ಬಂತು ಹುಡುಕ್ರಿ ಅಂದರೆ ಎಲ್ಲಿ ಹುಡ್ಕೋದು ಪೊಲೀಸ್ನವರು? ಈಗ ಪೊಲೀಸರು ಗನ್ಮ್ಯಾನ್ ಕೊಟ್ಟಿದ್ರೆ ಅವನು ರೆಕಾರ್ಡಲ್ಲಿ ಇರ್ತಾನೆ, ಅವನು ಯಾರು ಅಂತ ಕೇಳ್ಬೋದು ನಾವು. ನೀವು ಪ್ರೈವೇಟ್ನವ್ರನ್ನ ಇಟ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನೀವೇನು ಇದು ತೊಗೊಂಡಿರಲ್ಲ, 10 ಜನನ 5 ಜನ ನೀವು ತೊಗೊಂಡಿರ್ತೀರಿ. ಯಾರೋ ಆರಿಸಿ ಹೊರಟೋಗಿರ್ತಾನೆ ಅವನು, ಯಾರನ್ನ ಇಟ್ಕೊಳ್ಬೇಕು ಪೊಲೀಸ್ನವ್ರೀಗ? ಇದೆಲ್ಲವೂ ಕೂಡ ಪರಿಶೀಲನೆ ಆಗಬೇಕು. ಈ ಸರ್ಕಾರ ಇದರ ಜವಾಬ್ದಾರಿಯನ್ನು ಒತ್ಕೊಳ್ಬೇಕು. ಇದು ಕೇವಲ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನು, ಶಾಸಕರನ್ನು ಗುರಿ ಮಾಡಿ ಈ ರೀತಿ ಈ ಅಟ್ಟಹಾಸ ಮೆರೀಬಾರ್ದು. ಇದನ್ನೇನಾದರೂ ನೀವು ಮಾಡಿದ್ದೇ ಆದರೆ ನಾವು ಕೂಡ ಕೇಂದ್ರದ ಗೃಹ ಮಂತ್ರಿಗಳಿಗೆ ಬರೀತೇವೆ, ಪ್ರಧಾನಮಂತ್ರಿಗಳಿಗೂ ಬರೀತೇವೆ. ಹೆಚ್ಚು ಕಡಿಮೆ ಇದು ವೆಸ್ಟ್ ಬೆಂಗಾಲ್ನ ರಾಜ್ಯದ ರೀತಿಯಲ್ಲೇ ಚಟುವಟಿಕೆಗಳು ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲಿ ಯಾವ ರೀತಿ BJPಯನ್ನು ಟಾರ್ಗೆಟ್ ಮಾಡ್ತಿದ್ದಾರೋ ಆ ರೀತಿ ಇಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಮೇಲೆ ಟಾರ್ಗೆಟ್ಗಳಾಗ್ತಿದೆಯೋ ಅದನ್ನು ನಾವು ಕೇಂದ್ರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಗುಂಡು ಅವ್ರ ಮೇಲೆ ಹಾಕಿದಾಗ ಅವರು ಅದರಿಂದ ತಪ್ಪಿದ್ದಾರೆ ರೆಡ್ಡಿಯವರು. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ FIR ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿಯವರ ಮೇಲೆ FIR ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿಯವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ಗೆ ಮಾತಾಡ್ತಾರೆ. ಆದರೆ ಯಾರು ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದಮೇಲೆ ನೀವು ಜನಾರ್ದನ್ ರೆಡ್ಡಿ ಅವ್ರಿಗೆ ನಿಮಗೇನಾಯಿತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ BJP ನಾಯಕರನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಆ ಕಾರಣದಿಂದ ಇವತ್ತು FIR ಅವ್ರ ಮೇಲೆ ಆಗಬೇಕು, ಮೊದಲು ಅವರ ಅರೆಸ್ಟ್ ಆಗಬೇಕು. ಆಗಿಲ್ಲ ಅಂತಂದರೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಪರಿಶೀಲನೆ ಮಾಡಿಸಿ ಎಲ್ಲಿಂದ ಗುಂಡು ಹಾರಿದೆ ಅಂತ. ಈಗಾಗಲೇ ಪೊಲೀಸ್ನವ್ರು ಹೇಳೇ ಆಯಿತು, ನೀವೇನು ಪರಿಶೀಲನೆ ಮಾಡ್ತೀರಿ? ಈಗ ನಾವು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರು ಅಂದ ತಕ್ಷಣವೇ ನಮ್ಮ ಕಡೆಗೆ ತಿರುಗಿಸೋ ಕೆಲಸ ಮಾಡಬೇಡಿ, ಸತ್ಯಾಸತ್ಯತೆಗಳನ್ನು ಹೇಳೋದನ್ನು ಕಲಿಯಿರಿ. ನೀವು ಈಗ ನಾನು ನೋಡ್ತಾ ಇರ್ತಕ್ಕಂಥ, ನಾನು ಹಿಂದೆ ನೋಡಿದ್ದ ಮಾನ್ಯ ಸಿದ್ದರಾಮಯ್ಯನವರು ಬೇರೆ, ಈಗಿನ ಸಿದ್ದರಾಮಯ್ಯನವರು ಬಹಳ ಬದಲಾಗಿಬಿಟ್ಟಿದ್ದಾರೆ. ಮೊದಲು ಸುಳ್ಳು ಹೇಳಲಿಕ್ಕೆ ಅಂಜುತ್ತಿದ್ರು, ಈಗ ಸುಳ್ಳು ಮನೆ ದೇವರು ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅವರು. ಈ ರೀತಿ ಮಾಡಿದರೆ ಹೇಗೆ ಆಡಳಿತ ಮಾಡೋರನ್ನ ನಾವು ಹೇಗೆ ನಂಬೋದು? ಅದಕ್ಕೆ ನ್ಯಾಯವಾಗಿ ನಡ್ಕೊಳ್ಳೋದನ್ನು ಅವ್ರನ್ನ ಕಲ್ತ್ಕೊಳ್ಬೇಕು. ಭರತ್ ರೆಡ್ಡಿ ಅವರನ್ನ ತಕ್ಷಣ ಅವರನ್ನು ಮತ್ತು ಸತೀಶ್ ರೆಡ್ಡಿ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರು ಯಾರು ಗನ್ಮ್ಯಾನ್ಗಳಿದ್ದಾರೆ, ಈಗ ಗನ್ಮ್ಯಾನ್ಗಳು ಯಾರು ಪ್ರೈವೇಟ್ನವ್ರನ್ನ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ರೆ ಈಗ 5 ಜನ 6 ಜನರನ್ನ ಇಟ್ಕೊಂಡಿರ್ತಾರೆ. ಅವರು ಯಾರು ಆರಿಸಿದ್ದಾರೆ ಅಂತ ಕಂಡಿದ್ದು ಒಂದು ಸಮಯ ಅವ್ರು ಇಟ್ಕೊಂಡಿದ್ದವರು ಅವರು ರೆಕಾರ್ಡಲ್ಲಿ ಇರಲ್ಲ, ಅವರು ಪ್ರೈವೇಟ್ ಇಟ್ಕೊಂಡಿರ್ತೀರಿ. ಗನ್ಮ್ಯಾನ್ ಯಾರು ಗುಂಡಾರಿಸಿದ್ನೋ ಅವನ್ನ ನೀವು ವಾಪಸ್ ಕಳಿಸ್ಬಿಟ್ಟು ಎಲ್ಲಿಂದ ಬಂತು ಹುಡುಕ್ರಿ ಅಂದರೆ ಎಲ್ಲಿ ಹುಡ್ಕೋದು ಪೊಲೀಸ್ನವರು? ಈಗ ಪೊಲೀಸರು ಗನ್ಮ್ಯಾನ್ ಕೊಟ್ಟಿದ್ರೆ ಅವನು ರೆಕಾರ್ಡಲ್ಲಿ ಇರ್ತಾನೆ, ಅವನು ಯಾರು ಅಂತ ಕೇಳ್ಬೋದು ನಾವು. ನೀವು ಪ್ರೈವೇಟ್ನವ್ರನ್ನ ಇಟ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನೀವೇನು ಇದು ತೊಗೊಂಡಿರಲ್ಲ, 10 ಜನನ 5 ಜನ ನೀವು ತೊಗೊಂಡಿರ್ತೀರಿ. ಯಾರೋ ಆರಿಸಿ ಹೊರಟೋಗಿರ್ತಾನೆ ಅವನು, ಯಾರನ್ನ ಇಟ್ಕೊಳ್ಬೇಕು ಪೊಲೀಸ್ನವ್ರೀಗ? ಇದೆಲ್ಲವೂ ಕೂಡ ಪರಿಶೀಲನೆ ಆಗಬೇಕು. ಈ ಸರ್ಕಾರ ಇದರ ಜವಾಬ್ದಾರಿಯನ್ನು ಒತ್ಕೊಳ್ಬೇಕು. ಇದು ಕೇವಲ ಭಾರತೀಯ ಜನತಾ ಪಕ್ಷದ ಮುಖಂಡರನ್ನು, ಶಾಸಕರನ್ನು ಗುರಿ ಮಾಡಿ ಈ ರೀತಿ ಈ ಅಟ್ಟಹಾಸ ಮೆರೀಬಾರ್ದು. ಇದನ್ನೇನಾದರೂ ನೀವು ಮಾಡಿದ್ದೇ ಆದರೆ ನಾವು ಕೂಡ ಕೇಂದ್ರದ ಗೃಹ ಮಂತ್ರಿಗಳಿಗೆ ಬರೀತೇವೆ, ಪ್ರಧಾನಮಂತ್ರಿಗಳಿಗೂ ಬರೀತೇವೆ. ಹೆಚ್ಚು ಕಡಿಮೆ ಇದು ವೆಸ್ಟ್ ಬೆಂಗಾಲ್ನ ರಾಜ್ಯದ ರೀತಿಯಲ್ಲೇ ಚಟುವಟಿಕೆಗಳು ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲಿ ಯಾವ ರೀತಿ BJPಯನ್ನು ಟಾರ್ಗೆಟ್ ಮಾಡ್ತಿದ್ದಾರೋ ಆ ರೀತಿ ಇಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಮೇಲೆ ಟಾರ್ಗೆಟ್ಗಳಾಗ್ತಿದೆಯೋ ಅದನ್ನು ನಾವು ಕೇಂದ್ರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.